ಭಾರತ ದೇಶದ ಮಾನನೀಯತ ಮಲ್ಲಿಕಾರ್ಜುನ ಖರ್ಗೆ ಆಳಿದಂಥ ಕ್ಷೇತ್ರ. ಈಗ ಒಂದು ಮಲ್ಲಿಕಾರ್ಜುನ ಖರ್ಗೆರು ಆಕರ್ಷತೆ ಬೆಳೆದಾರೆ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆರು ಆಕಾಶತೆ ಬೆಳೆದಿದ್ದಾರೆ. ಇಂದಿರಾ ಗಾಂಧಿ ಕೂತು ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತು ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತು ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆರು ಕೂತಿದ್ದಾರೆ. ಈಗ ಬಿಜೆಪಿ ಬಲ ಕುಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾನ್ಯತ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಆಗೋದು ಲಕ್ಷಣ ಸಮೀಪ ಇದೆ. ಅದರಲ್ಲಿ ಅವ್ರ ಕ್ಷೇತ್ರದ್ದು ನಾನು ಸಹಿತ ಇಲ್ಲಿ ಆಗ ಬಂದು ಮಂತ್ರಿ ಆದವು. ನಾನು 25 ವರ್ಷ ಮೇಲೆ ಇದ್ದೇನೆ. 15 ವರ್ಷ ಮಿನಿಸ್ಟರ್ ಇದ್ದೇನೆ. 10 ವರ್ಷ ಈಗಲೂ ಕ್ಯಾಬಿನೆಟ್ ಫೇರ್ ಮಾಡಿದ್ದೀನಿ. ಒಂದು ಟರ್ಮ್ ಎಮ್ಮೆಲ್ಸಿ. ಅದು ಒಂದು ಮಾತು ಹೇಳ್ತಾ ಇದ್ದೀನಿ, ಇದು ವರ್ಗ ಚೆನ್ನಾಗಿ ಆಗಬೇಕು, ಫಸ್ಟ್ ಕ್ಲಾಸ್ ಆಗಬೇಕು. ಆಯಿತು, ನಿಮ್ಮ ಎಕ್ಸಿಕ್ಯೂಟಿವ್ ಸಾರಿಗೆ ಅಂತ ರಿಪೋರ್ಟ್ ಬಂದಿದೆ. ಅದಕ್ಕೆ ನಾನು ಸರ್ ಅವರು ಡೌಟ್ ಬೇಕು ಮಾತಾಡೋದು ನೋಡಿ. ಯಾವ ಕೆಲಸ ಮಾಡೋ ನಮಗೆ ಹೇಳ್ಬೇಕು ಸರ್, ಹೇಳ್ಬೇಕು. ಯಾಕಂದ್ರೆ ಇವ್ರ ನೇತೃತ್ವದಲ್ಲಿ ಆಗ್ಯದ ಮೊದಲು ಗಮನಕ್ಕೆ ತರಬೇಕಾಗಿತ್ತು. ನೀವು ಗಮನಕ್ಕೆ ತರ ತೆರೆದ ಪುಸ್ತಕ ಇದೆ, ತೆರೆದ ಕ್ರಾಂತಿ ಇದೆ, ತೆರೆದ ಕನ್ನಡ ಇದೆ. ನಾನೇನಾದರೂ 50 ವರ್ಷ ಕಾಲ ಶಿಕ್ಷಾಗಿ ಪ್ರಾಮಾಣಿಕವಾಗಿ ನಾನು ಜನರ ಸೇವೆ ಮಾಡಿ ಮನುಷ್ಯ ಮತ್ತು ದಾನ ಧರ್ಮದ ಎತ್ತಿದ ಕೈ. MLAಕ್ಕಿಂತ ಮೊದಲು 5 ಕಟ್ಟಿದ್ರು. MLA ಆದ ನಂತರ ದಾನ ಧರ್ಮ ಲಗ್ನ ಮುಹೂರ್ತ ಜವಳ ದಾನ ಧರ್ಮ ಮಾಡಿದಾಗ 5 ಗಟ್ಟಿ ದಾನ ಧರ್ಮದಾಗೆ ಹೋದರು. ಅದಕ್ಕೆ ನಾವು ತ್ಯಾಗಿ ಮನುಷ್ಯರು. ಜನರ ಸೇವಾ ಸಲ ಹುಟ್ಟು ಬಂದಿದ್ದು ನಾವು. ಜನರ ಸೇವಾ ಸಲ ಹುಟ್ಟು ಬಂದಿದ್ದು ಜನರ ಸಮಸ್ಯೆಗಳಿಗೆ ನಾವು ಸಾಯಿದು. ಅವ್ರ ಸೇವಾ ಸಲ ಹುಟ್ಟು ಬಂದಿದ್ದು ಜನರ ಸಲುವಾಗಿ ಸಾಯಿದು. ಇವತ್ತು ಗುರುಮಿಟ್ಕಲ್ ಜನ ಭಾಳಷ್ಟು ವರ್ಕ್ ಮಾಡಿದ್ರು. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸ್ವಲ್ಪ ಓಟ್ನಾಗ ಸೋಲ್ತೇನೆ. ಇವತ್ತು ನಾನು ಗೆದ್ದಿರೋದು ಮೋಸ್ಟ್ ಪವರ್ಫುಲ್ ಸೀನಿಯರ್ ಮಿನಿಸ್ಟರ್ ಭಾಳ ಪವರ್ಫುಲ್ ಮಂತ್ರಿ ಇರ್ತಿದ್ದೆ. ಮಾರ್ಜಿನ್ ಓಟ್ನಾಗ ಸೋಲ್ತೇನೆ. ಅದಕ್ಕೆ ಇದು ವರ್ಕ್ ನಾನು ಮತ್ತೊಂದು ವಾರ ಬಿಟ್ಟು ಇನ್ಸ್ಟ್ರಕ್ಷನ್ ಬರ್ತಾ ಇದ್ದೀನಿ. ಭಾಳ ಫಾಸ್ಟ್ ಆಗಬೇಕು. ಅಲ್ಲಿ ಏನೋ ಬೋಗಸ್ ಆಗಬೇಕು, ಇಂಜಿನಿಯರ್ ವರ್ಕ್ ಆಗಬೇಕು. ಒಂದು ವೇಳೆ ಅದೇನೋ ಕಂಡು ಬಂದ್ರೆ ನಾನು ನೀವು ಇಂಜಿನಿಯರ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ. ಇಬ್ಬರಿಗೆ ನಾವು ಸೆಕ್ಷನ್ ಮಾಡಬೇಕು. ಇಂಜಿನಿಯರ್ ವರ್ಕ್ ಆಗಬೇಕು. ಅದ್ರ ಸಲ ಏನೋ ಬಂದಿದೆ. ಮತ್ತೇನು ಬೇರೆ ಯಾವ ಕೆಲಸ ಮಾಡ್ಕೊಡಲ್ಲ. ಒಂದಿನ